ಸೊ ನೆಕ್ಸ್ಟ್ ರಿಯಾಕ್ಷನ್ ಇದೆ ನಮ್ಗೆ. ಸೊ ಅದು ಪರ್ಕಿನ್ಸನ್ ರಿಯಾಕ್ಷನ್. ಪರ್ಕಿನ್ಸನ್ ರಿಯಾಕ್ಷನ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಆಲ್ಡಿಹೈಡ್ ಮತ್ತೆ ಅಸಿಡ್ ಅನಹೈಡ್ರೈಡ್ ನ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಅಸಿಟೇಟ್ ರಿಯಾಕ್ಟ್ ಮಾಡಿದಾಗ ಸಿನಾಮಿಕ್ ಆಸಿಡ್ ಬರಬೇಕು. ಪರ್ಕಿನ್ಸನ್ ರಿಯಾಕ್ಷನ್ ಇಂದ ಸಿನಾಮಿಕ್ ಆಸಿಡ್ ಯು ಆರ್ ಗೋಯಿಂಗ್ ಟು ಗೆಟ್. ಸೊ ನೆಕ್ಸ್ಟ್ ರಿಯಾಕ್ಷನ್ ವಿ ಹ್ಯಾವ್ ಇಸ್ MPV. Mirvin-Pondroff-Verley reduction. Mirvin-Pondroff-Verley. Mirvin-Pondroff-Verley ಇದನ್ನ MPV ಅಂತಾನೂ ಕರಿತೀವಿ. Mirvin-Pondroff ರಿಯಾಕ್ಷನ್ ಅಥವಾ Mirvin-Pondroff-Verley ರಿಯಾಕ್ಷನ್ ಅಥವಾ ರಿಡಕ್ಷನ್ ಅಂತ. ಸೊ ಇಲ್ಲೇನ್ ಮಾಡ್ತಿದ್ದೇವೆ ಅಂದ್ರೆ ರಿಡಕ್ಷನ್ ಆಫ್ ಆಲ್ಡಿಹೈಡ್ ಆರ್ ಕೀಟೋನ್ ಟು ಆಲ್ಕೋಹಾಲ್ by aluminum isopropoxide, by using aluminum isopropoxide. So it is very simple. So if I take ketone or if I take aldehyde, so yadar agbodu ketone athwa aldehyde agbodu. So idana in the presence of aluminum isopropoxide, methyl group, aluminum isopropoxide. Aluminum isopropoxide, oxide, this is OX. Propoxide jote react madidre we will get this. This is isopropyl alcohol. So we are going to get isopropyl alcohol. Okay. So similarly, if I take aldehyde, what will be my product? Primary alcohol. So you're going to get ethyl alcohol. So the primary alcohol. So ಈ ಮೇಲ್ಗಡೆ reaction observe ಮಾಡಿ, above reaction where you are going to get isopropyl alcohol. So ನಾವು ಈ ರಿಯಾಕ್ಷನ್ ನ ರಿವರ್ಸ್ ಮಾಡಿದ್ರೆ, isopropyl alcohol ಇಂದ ರಿವರ್ಸ್ ಮಾಡಿದ್ರೆ we are getting ketone. ಯಾವ ರಿಯಾಕ್ಷನ್ ಅದು? What is the name of that reaction? Oxidation. Oxidation, ಅದಕ್ಕೊಂದು ನೇಮ್ ಇದೆ. Open air Exactly. Open air oxidation. Open air oxidation ಅಂತ ಓದಿದೀವಿ ನೋಡಿ. ಅಲ್ಲೂ ಕೂಡ ಅಲ್ಯೂಮಿನಿಯಂ ಐಸೋಪ್ರೋಪಾಕ್ಸೈಡ್ ಯೂಸ್ ಮಾಡೋದು. ಅರ್ಥ ಆಗ್ತಿದ್ಯಾ? ಓಪನ್ ಏರ್ ಆಕ್ಸಿಡೇಷನ್. ಸೊ ಇಲ್ಲಿ ಅಲ್ಯೂಮಿನಿಯಂ ಐಸೋಪ್ರೋಪೈಡ್ ಆಕ್ಸೈಡ್ ನ ಯೂಸ್ ಮಾಡಿ ಫಾರ್ವರ್ಡ್ ರಿಯಾಕ್ಷನ್ ಮಾಡಿದ್ರೆ ಕೀಟೋನ್ ನ ನಿಮಗೆ ಐಸೋಪ್ರೋಪೈಲ್ ಆಲ್ಕೋಹಾಲ್ ಬರುತ್ತೆ. ಆ ರಿಯಾಕ್ಷನ್ ನೇಮು Mirvin-Pondroff-Verley. ಅದೇ ರಿಯಾಕ್ಷನ್ ನಾವು ರಿವರ್ಸಿಬಲ್ ಮಾಡಿ ರಿವರ್ಸ್ ಮಾಡಿದ್ರೆ ನಿಮಗೆ ಕೀಟೋನ್ ಬರುತ್ತೆ ವಿಚ್ ಅಂಡರ್ಗೋಸ್ ಆಕ್ಸಿಡೇಷನ್. ಅದನ್ನ ನಾವು ಓಪನ್ ಏರ್ ಆಕ್ಸಿಡೇಷನ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಹೇಳ್ತಾ ಇರೋದು ನಾನು? ಸೊ ಈ ರಿಯಾಕ್ಷನ್ ಅದಕ್ಕೆ ತುಂಬಾ ಇಂಪಾರ್ಟೆಂಟ್. Mirvin-Pondroff-Verley ಅಲ್ಲಿ ತುಂಬಾ ಇಂಪಾರ್ಟೆಂಟ್. ನೀವು ಅಲ್ಯೂಮಿನಿಯಂ ಐಸೋಪ್ರೋಪಾಕ್ಸೈಡ್ ಎರಡೂ ಸೇರಿ ಸೇಮ್ ಇಡ್ತೀವಿ. ಸೊ ಅದೇ ನಾವು ಫಾರ್ವರ್ಡ್ ಅಲ್ಲಿ ಹೋದ್ರೆ ನಮ್ಗೆ Mirvin-Pondroff. ಅದೇ ರಿಯಾಕ್ಷನ್ ನೀವು ರಿವರ್ಸಿಬಲ್ ಆದ್ರೆ ಅದೇನಾಗುತ್ತೆ? ಓಪನ್ ಏರ್ ಆಕ್ಸಿಡೇಷನ್. ರಿಡಕ್ಷನ್ ಆದ್ರೆ Mirvin-Pondroff, ಆಕ್ಸಿಡೇಷನ್ ಆದ್ರೆ
ಓಪನ್ ಏರ್ ಆಕ್ಸಿಡೇಷನ್. ಸೊ ಇದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಗಿದೆ ಇದು? Yes, sir. Yes, sir. Okay. So that is about Mervin-Pondorf-Verley reaction. ಓಕೆ, ಸೊ ಅರ್ಥ ಆಗಿದೆ ಇದು? ಇದ್ರದ್ದೇನು ಮೆಕ್ಯಾನಿಸಮ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಇದಿಷ್ಟು ನನ್ಗೆ ಫಾರ್ವರ್ಡ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಬ್ಯಾಕ್ವರ್ಡ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ನೆನಪಿದ್ರೆ ಸಾಕು. ಕ್ಲಿಯರ್ ಆಗಿದೆಯಾ? Yes, sir. ಸೊ ಐ ವಿಲ್ ಕ್ಲಿಯರ್ ದಿಸ್ ನೌ. So next type of reaction what we have is phenol, phenolin. Phenolin rearrangement. Phenolin rearrangement. Phenolin rearrangement. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಫಿನೋಕಾಲ್ ಅಲ್ಲಿ OL ಇದೆ ನೋಡಿ. ಫಿನೋಕಾಲ್ OL ಅಂದ್ರೆ ಯಾವ್ದದು? Alcohol. ಇಲ್ಲಿ ONE ಫಿನೋಕಾಲಿನ್ ನಲ್ಲಿ. ಸೊ ಆಲ್ಕೋಹಾಲ್ ಇಂದ ನಾವೇನ್ ಮಾಡ್ತೀವಿ ಇಲ್ಲಿ? ಕೀಟೋನ್. ಓಕೆ. ಸೊ ಅದೇ ಫಿನೋಕಾಲಿನ್. ಸೊ ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ಫಿನೋಕಾಲ್ ಯಾವತ್ತೂ ನಮ್ಗೆ ಏನಾಗಿರುತ್ತೆ ಅಂದ್ರೆ 1,2 ಡಯಾಲ್. ಅಂದ್ರೆ ಇಟ್ ವಿಲ್ ಹ್ಯಾವ್ ಅ 2 OH group. Diols, these are diols. Phenol. So the structure of phenol will be, ಅಂದ್ರೆ ಫಿನೋಕಾಲ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ 1,2 ಡಯಾಲ್ ಇರ್ಬೇಕು, ನಮ್ಗೆ 2 OH ಗ್ರೂಪ್ ಇರ್ಬೇಕು. ಸೊ 2 OH ಬಂದಾಗ ಅದು ಫಿನೋಕಾಲ್. ಓಕೆ, ಸೊ 1,2 ಡಯಾಲ್. ಸೊ ಇದು ನೋಡ್ಬೋದು 1,2 ಡಯಾಲ್. ಸೊ ಇದನ್ನ ಇನ್ ದ ಪ್ರೆಸೆನ್ಸ್ ಆಫ್ dilute H2SO4, dilute H2SO4 ಅಂದ್ರೆ ಅಸಿಡಿಕ್ ಮೀಡಿಯಂ ಅಲ್ಲಿ ರಿಯಾಕ್ಟ್ ಮಾಡ್ತಿದ್ದೀವಿ. ಸೊ ದಿಸ್ ವಿಲ್ ಫಾರ್ಮ್ ಫಿನೋಕಾಲಿನ್. ಸೊ ಇದು ಫಿನೋಕಾಲಿನ್. So this is phenolin. ಇದು phenol. This is phenol and this is phenolin. ಕೀಟೋನ್ ಇದೆ ನೋಡಿ ಇಲ್ಲಿ, ಕೀಟೋನ್. ಸೊ ಫಿನೋಕಾಲಿನ್. ಗೊತ್ತಾಗಿದ್ಯಾ? So you'll see the mechanism of this. So I'll clear this now. ಸೊ H2SO4 ಏನ್ ಯೂಸ್ ಮಾಡಿದ್ವಿ ನಾವು? ಸೊ H2SO4 ಏನ್ ಮಾಡುತ್ತೆ? ಇಟ್ ವಿಲ್ ಗಿವ್ ಅಸ್ H+.
So this is the reactant pinocol you are going to take. Okay, so ಈ pinocol ತಗೊಂಡು ಇದೆ ನೋಡಿ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಈ H ಪ್ಲಸ್ ಬಂದು OH ಗೆ ಅಟ್ಯಾಕ್ ಮಾಡುತ್ತೆ. ಯಾವ OH ಗೆ ಅಟ್ಯಾಕ್ ಮಾಡಬೇಕು? ಈ ಕಡೆ OH ಗೆ ಅಟ್ಯಾಕ್ ಮಾಡ್ಬೇಕಾ, ಈ ಕಡೆ OH ಗೆ ಅಟ್ಯಾಕ್ ಮಾಡ್ಬೇಕಂತ ಯೋಚನೆ ಬಂದ್ರೆ ಇಲ್ಲಿ ನೀವ್ ಎರಡು ಕಡೆ ಹೇಳಪ್ಪ. ಸೊ ಯಾವ ಕಡೆ ಸ್ಟೀರಿಕ್ ಇಂಡರೆನ್ಸ್ ಕಮ್ಮಿ ಇರುತ್ತೆ ಆ ಕಡೆ ನೀವು ಆ OH ಗೆ ಅಟ್ಯಾಕ್ ಮಾಡ್ಬೇಕು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಈಕ್ವಲ್ ಇದೆ ಸ್ಟೀರಿಕ್ ಇಂಡರೆನ್ಸ್ ಎರಡು ಕಡೆನೂ ಬಲ್ಕಿ ಗ್ರೂಪ್ ಇದೆ. ಸೊ ಆದ್ರಿಂದ ನೀವು ಯಾವ OH ಗೆ ಬೇಕಾದ್ರೂ ಅಟ್ಯಾಕ್ ಮಾಡಬಹುದು. ಸೊ ಐ ವಿಲ್ ಅಟ್ಯಾಕ್ ಟು ದಿಸ್ OH. ಸೊ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ. ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗೆ ಹೈಡ್ರೋಜನ್, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಹೈಡ್ರೋಜನ್ ಕೊಟ್ಟು ಇದರಿಂದ ಏನು ಆಕ್ಸಿಜನ್ ಎಲೆಕ್ಟ್ರಾನ್ ಗೆ ಹೈಡ್ರೋಜನ್ ಕೊಟ್ಟು ಬಾಂಡ್ ಮಾಡ್ಕೊಳ್ಳುತ್ತೆ. ಸೊ ಆವಾಗ ಏನಾಗುತ್ತೆ ನಮ್ಗೆ ಇಲ್ಲಿ OH2 ಫಾರ್ಮೇಶನ್ ಆಗುತ್ತೆ. ಆಕ್ಸಿಜನ್ ಎಲೆಕ್ಟ್ರಾನ್ ಕೊಟ್ಟಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಅದಕ್ಕೆ ಬರುತ್ತೆ. ಸೊ ಅಗೇನ್ ಇದು H2 ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗ್ಲೇಬೇಕು. ಸೊ ಆಕ್ಸಿಜನ್ ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟೇಬಲ್ ಇಲ್ಲ, ಸೊ ಎಲೆಕ್ಟ್ರಾನ್ ತಗೊಂಡು ರಿಮೂವ್ ಆಗುತ್ತೆ. ಸೊ ದೇರ್ಫೋರ್ ಕಾರ್ಬನ್ ಗೆಟ್ಸ್ ಅ ಪಾಸಿಟಿವ್ ಹಿಯರ್. ಸೊ ಏನಾಯ್ತು, ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಯ್ತು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಈಗ ಸೊ ಕಾರ್ಬನ್ ಅಲ್ಲಿ ಪ್ಲಸ್ ಚಾರ್ಜ್ ಇದೆ. ಓಕೆ, ಸೊ ಈಗ ಕಾರ್ಬನ್ ಅಲ್ಲಿ ಇರುವಂತಹ ಪ್ಲಸ್ ಚಾರ್ಜ್ ನಮ್ಗೆ ಹೋಗ್ಬೇಕು. ಸೊ ಹೋಗ್ಬೇಕಂದ್ರೆ ಏನ್ ಮಾಡ್ತೀವಿ, ಇಲ್ಲಿ ನಮ್ಗೆ ಮೀಥೈಲ್ ಶಿಫ್ಟ್ ಅಂದ್ರೆ ರಿಅರೇಂಜ್ಮೆಂಟ್ಸ್ ಅಲ್ಲಿ ಓದಿದ್ವಿ. ಮೀಥೈಲ್ ಶಿಫ್ಟ್, ಹೈಡ್ರೈಡ್ ಶಿಫ್ಟ್ ಅಂತ ಇದೆ. ಸೊ ರಿಅರೇಂಜ್ಮೆಂಟ್ ಅಲ್ಲಿ ಸೊ ಇಲ್ಲಿ ಮೀಥೈಲ್ ಗ್ರೂಪ್ ಏನಾಗುತ್ತೆ, ರಿಅರೇಂಜ್ಮೆಂಟ್ ಆಗುತ್ತೆ. ಹೇಗ್ ರಿಅರೇಂಜ್ಮೆಂಟ್ ಆಗುತ್ತೆ? ಸೊ ಈ ಮೀಥೈಲ್ ಗ್ರೂಪ್ ಈ ಕಾರ್ಬನ್ ಹೋಗಿ ಅಟ್ಯಾಚ್ ಆಗುತ್ತೆ. ದಿಸ್ ರಿಅರೇಂಜ್ಮೆಂಟ್. ಸೊ ಈ ಕಾರ್ಬನ್ ಇಲ್ಲಿಗೆ ಹೋಗುತ್ತೆ, ಈ ಪಾಸಿಟಿವ್ ಚಾರ್ಜ್. ಸೊ ಮೀಥೈಲ್ ಗ್ರೂಪ್ ಇಲ್ಲಿಗೆ ಶಿಫ್ಟ್ ಆದಾಗ ಸೊ ಇದನ್ನ ನಾವು ಮೀಥೈಲ್ ಶಿಫ್ಟ್ ಅಂತ ಕರಿತೀವಿ. ಮೀಥೈಲ್ ಶಿಫ್ಟ್. So as a result, what you are going to get? So carbon ಗೆ ಈಗ ಪಾಸಿಟಿವ್ ಚಾರ್ಜ್ ಬಂತದೆ ಇಲ್ಲಿ. ನೋಡಿ ಮೀಥೈಲ್ ಶಿಫ್ಟ್ ಆಗಿರೋದ್ರಿಂದ ಹೀಗಾಯ್ತು. Okay, so next what happens? So the lone pair of electrons which is present in oxygen will be transferred to this carbon. ಯಾಕೆ? ಇದ್ರದ್ದು ವೇಲೆನ್ಸ್ ಸ್ಯಾಟಿಸ್ಫೈ ಮಾಡಿ ಕಾರ್ಬನ್. ಓಕೆ, ಸೊ ಅವಾಗ ಏನಾಯ್ತು ನಮ್ಗೆ CH3COH ಇಲ್ಲಿ ಡಬಲ್ ಬಾಂಡ್ O ಮತ್ತೆ CH3CH3CH. ಸೊ ಎಲೆಕ್ಟ್ರಾನ್ ಕೊಟ್ಟಿದೆ, ಆದ್ರಿಂದ ಆಕ್ಸಿಜನ್ ಏನ್ ಬಂತು, ಪಾಸಿಟಿವ್ ಚಾರ್ಜ್ ಬಂತು. ಸೊ ಎಲೆಕ್ಟ್ರಾನ್ ಏನ್ ಮಾಡುತ್ತೆ, ಈ ಹೈಡ್ರೋಜನ್ ಇಂದ ಎಲೆಕ್ಟ್ರಾನ್ ತಗೊಂಡು ಹೈಡ್ರೋಜನ್ ಹೊರಗಡೆ ಹಾಕುತ್ತೆ. ಹೈಡ್ರೋಜನ್ ಏನಾಗುತ್ತೆ, ವಿಲ್ ಬಿ ರಿಮೂವ್ಡ್ ಔಟ್ ಇನ್ ದ ಫಾರ್ಮ್ ಆಫ್ -H+. ನಾವಿಲ್ಲಿ H+ ತಗೊಂಡಿದ್ವಿ ಅಲ್ವಾ, ಆ H+ ನ ವಾಪಸ್ ಕೊಟ್ಬಿಡುತ್ತೆ. ಸೊ ಆ H+ ವಾಪಸ್ ಹೋದ್ರೆ ರಿಮೈನಿಂಗ್ so this is phenolphthalein. ಗೊತ್ತಾಯ್ತಾ? Yes, sir. Okay.
Yes, sir. So ಇದು ಪಿನಾಕೋಲಿನ್ rearrangement. So it's quite important. ಸೊ ನಿಮ್ಗೆಲ್ಲ ಇಲ್ಲಿ ಇದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತದೆ ಇದ್ರ ಮೇಲೆ ಕ್ವಶನ್ಸ್. So I'll clear this now. ಸೊ ಅದೇ ಕೇಸಲ್ಲಿ ಸೊ ಇದು ಪಿನಾಕೋಲಾ ನೋಡಿ ಚೆಕ್ ಮಾಡಿ. ಓಕೆ, ಸೊ ಇದು ಕೂಡ ಪಿನಾಕೋಲ್. ಈಗ ಪಿನಾಕೋಲ್ಗೆ H+ ಯಾವ OH ಗೆ ಅಟ್ಯಾಚ್ ಆಗುತ್ತೆ? ಈ OH ಗೆ ಅಟ್ಯಾಚ್ ಆಗುತ್ತೆ, ಈ OH ಗೆ. ಹೇಳಪ್ಪ ಸರ್. ಈಗ ಯಾವುದೇ ಕಾಂಪೌಂಡ್ ಅಲ್ಲಿ 1,2 ಡೈವೋಲ್ ಇದ್ರೆ ಅದನ್ನ ಫಿನಾಕೋಲ್ ಅಂತಾನೆ ಹೇಳ್ತೀವಾ? ಓಕೆ. ಸೊ ಈಗ ನೋಡಿ ಈ H+ ಎಲ್ಲಿಗೆ ಅಟ್ಯಾಕ್ ಆಗುತ್ತೆ? ಈಗ First OH ಫಸ್ಟ್ ಕಾರ್ಬನ್ ಇಲ್ಲಿಗೆ ಅಟ್ಯಾಚ್ ಆಗಬೇಕು. ಯಾಕಂದ್ರೆ ಇಲ್ಲಿ ಬೆಂಜಿನ್ ಗ್ರೂಪ್ ಇರೋದ್ರಿಂದ ನಮ್ಗೆ ಏನಾಗುತ್ತೆ, ಇಲ್ಲಿ ಸ್ಟೀರಿಕ್ ಎಂಡರೆನ್ಸ್ ಈ ಜಾಗದಲ್ಲಿ ಜಾಸ್ತಿ ಆಯ್ತು. ಇಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ಟೀರಿಕ್ ಎಂಡರೆನ್ಸ್ ಜಾಸ್ತಿ. ಸೊ ಇಲ್ಲಿಗೆ OH ಅಟ್ಯಾಚ್ ಆಗುತ್ತೆ. ಓಕೆ, ಸೊ ಜೊತೆಗೆ ಇನ್ನೊಂದು ನೆಕ್ಸ್ಟ್ ಏನ್ ಬರುತ್ತೆ, ಈಗ ನಾವು ಮೀಥೈಲ್ ಶಿಫ್ಟ್ ಅಂತ ಮಾಡ್ಕೊಂಡ್ವಿ ಅಲ್ವಾ? ಸೊ ಮೀಥೈಲ್ ಶಿಫ್ಟ್ ಅಲ್ಲಿ ಏನಾಯ್ತು, ಇಲ್ಲಿದ್ದ ಮೀಥೈಲ್ ಗ್ರೂಪ್ ಇಲ್ಲಿಗೆ ಮೂವ್ ಆಯ್ತು. ಬಟ್ ಇಲ್ಲಿ ಫಿನೈಲ್ ಶಿಫ್ಟ್ ಮೀಥೈಲ್ ಶಿಫ್ಟ್ ಎರಡರಲ್ಲಿ ಯಾವ್ದು ಪಾಸಿಬಲ್ ಆಗುತ್ತೆ ಅನ್ನೋದು ನೋಡ್ಬೇಕು. ಅಂದ್ರೆ ಮೈಗ್ರೇಷನ್ ಆಗೋದಕ್ಕೆ ಪ್ರಿಫರೆನ್ಸ್ ಯಾವ್ದನ್ನ ಮೈಗ್ರೇಷನ್ ಆಗೋದಕ್ಕೆ ತಗೊಳುತ್ತೆ ಅನ್ನೋದ್ರೆ, ಸೊ ಮೈಗ್ರೇಷನ್ ಆರ್ಡರ್ ನಾವು ಅಬ್ಸರ್ವ್ ಮಾಡೋದಾದ್ರೆ, ಸೊ ಮೈಗ್ರೇಷನ್ ಆರ್ಡರ್ ಅಲ್ಲಿ ಮೀಥೈಲು, ಈಥೈಲು, ಆಮೇಲೆ ಐಸೋಪ್ರೊಪೈಲು, then comes tertiary butyl, ಆಮೇಲೆ ಹೈಡ್ರೋಜನ್, then comes pH. ಓಕೆ, ಸೊ ಇದು ಮೈಗ್ರೇಟರಿ ಆರ್ಡರ್ ಇರುತ್ತೆ. ಓಕೆ, ಸೊ ಈ ಮೈಗ್ರೇಟರಿ ಆರ್ಡರ್ ಪ್ರಕಾರ ಯಾವುದು ಶಿಫ್ಟ್ ಆಗ್ಬೇಕು ಈ ಜಾಗಕ್ಕೆ ಯಾವುದು ಶಿಫ್ಟ್ ಆಗ್ಬೇಕು ಅಂತ. ಸೊ ಯಾವಾಗ ನಮ್ಗೆ ಫಿನೈಲ್ ಮತ್ತೆ ಮೀಥೈಲ್ ಗ್ರೂಪ್ ಇದೆ ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ನೋಡಿ ಇದು ಮೀಥೈಲು, ಇದು ಫಿನೈಲ್. ಸೊ ಇಲ್ಲಿ ಮೈಗ್ರೇಷನ್ ಆಗುತ್ತೆ. ಯಾವ್ದು ಮೈಗ್ರೇಷನ್ ಆಗುತ್ತೆ? ನಮ್ಗೆ ಈ ಫಿನೈಲ್ ಗ್ರೂಪ್ ಏನಿದೆ ಇದು ಮೈಗ್ರೇಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಮೈಗ್ರೇಷನ್ಗೆ ಇದನ್ನ ಪ್ರಿಫರ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಮೀಥೈಲು ಲೀಸ್ಟ್ ಪ್ರಿಫರ್ಡ್. ಮೀಥೈಲ್ಗಿಂತ ಮುಂಚೆ ಈ ತೈಲು, ಐಸೋಪ್ರೊಪೈಲು, ಟರ್ಷರಿ ಬ್ಯೂಟೈಲು ಯಾವ್ದಾದ್ರು ಬೇರೆ ಇದ್ರೆ ಅದನ್ನ ಪ್ರಿಫರ್ ಮಾಡ್ಬಿಡುತ್ತೆ. ಸೊ ಅಲ್ಲಿ ಯಾವ್ದು ಐಸೋಪ್ರೊಪೈಲ್, ಈಥೈಲು, ಟರ್ಷರಿ ಬ್ಯೂಟೈಲ್ ಯಾವ್ದು ಇಲ್ಲ, ಇರೋದು ಯಾವ್ದು ಫಿನೈಲ್ ಒಂದೇ. ಸೊ ಫಿನೈಲ್ ಮೀಥೈಲ್ ಕಂಪೇರ್ ಮಾಡಿದಾಗ ಹೈಡ್ರೈಡ್ ಶಿಫ್ಟ್ ಆಗೋದು ನಮ್ಗೆ ಫಿನೈಲ್ ಶಿಫ್ಟ್ ಆಗುತ್ತೆ. ಇಲ್ಲಿ ಮೀಥೈಲ್ ಶಿಫ್ಟ್ ಆಗಲ್ಲ, ಫಿನೈಲ್ ಶಿಫ್ಟ್ ಆಗುತ್ತೆ. ಸೊ ಫಿನೈಲ್ ಗ್ರೂಪ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಸೊ ಫಿನೈಲ್ ಗ್ರೂಪ್ ಶಿಫ್ಟ್ ಆದಾಗ ನಿಮಗೆ ಪ್ರಾಡಕ್ಟ್ ಏನ್ ಬರುತ್ತೆ ನೋಡಿ. So this is the product. ಅರ್ಥ ಆಯ್ತಾ ಇಲ್ವಾ ಇದು? ಸರ್, ಇವಾಗ ಬಂದಿರೋ ಪ್ರಾಡಕ್ಟ್ ಫಿನಾಕೋಲಿನೇನಾ? ಹಾ ಹೌದು, ಫಿನಾಕೋಲಿನ್. ಅದು ON ಇದೆಯಲ್ವಾ, ಕೀಟೋನ್ ಇದೆಯಲ್ವಾ, ಕೀಟೋನ್ ಇದ್ರೆ ಅದು ಫಿನಾಕೋಲಿನ್. ಡಬಲ್ ಬಾಂಡ್ O, ಅದು ಇಂಪಾರ್ಟೆಂಟ್. ಗೊತ್ತಾಯ್ತಾ ಇದು? ಎಸ್ ಸರ್. ಎಸ್ ಸರ್. ಎಸ್ ಸರ್. ಸೊ ಇದ್ರದ್ದು ಪ್ರಾಡಕ್ಟ್ ಇಲ್ಲಿ ಬರ್ದಿದ್ದೀನಿ ನಾನು.
ಇಲ್ಲಿ ಮೇಲೆ ಡೈಲ್ಯೂಟ್ H2SO ಬರ್ಕೋಬಹುದು ನೀವು. ಸೊ ಡೈಲ್ಯೂಟ್ H2SO. ಸೊ ದಟ್ ಇಸ್ ದ ಪ್ರಾಡಕ್ಟ್ ಆಫ್ ದಿಸ್. ಇಲ್ಲಿದ್ದ CH3 ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಈ CH3 ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಸೊ ಇದು ವಾಟರ್ ಮಾಲಿಕ್ಯುಲರ್ ಎಲಿಮೆಂಟ್ ಆಗುತ್ತೆ ಈ OH. ಸೊ ಅವಾಗ ಅದ್ರ ಪಾಸಿಟಿವ್ ಚಾರ್ಜ್ಗೆ ಈ ಫಿನಾಲ್ ಶಿಫ್ಟ್ ಆಗುತ್ತೆ, ಪಾಸಿಟಿವ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ O ಇಂದ ಎಲೆಕ್ಟ್ರಾನ್ ಕೊಟ್ಟಾಗ H+ ಅದೇ ಎಲೆಕ್ಟ್ರಾನ್ ಕೊಟ್ಟು ಹೋಗುತ್ತೆ. ಸೊ ಡಬಲ್ ಬಾಂಡ್. ಓಕೆ, ಸೊ ಐ ಕ್ಲಿಯರ್ ದಿಸ್ ನೌ. So next one we have Reformatsky or Reformatsky reaction. Reformatsky reaction. So Reformatsky reaction alla we ಏನು ಮಾಡ್ತೀವಿ ಅಂದ್ರೆ we are going to take alpha bromo ester. Alpha bromo ester. Alpha bromo ester. RC double bond O R dash. So this alpha bromo ester first reacts with zinc. So first ಏನಾಗುತ್ತೆ, ಅದು zinc ಜೊತೆ ರಿಯಾಕ್ಟ್ ಆಗುತ್ತೆ. ಜಿಂಕ್ ಏನ್ ಮಾಡುತ್ತೆ, ಬ್ರೋಮಿನ್ ಮತ್ತೆ ಈ ಕಾರ್ಬನ್ ಗ್ರೂಪ್ ಏನಿದೆ ಅದ್ರ ಮಧ್ಯೆ ಹೋಗಿ ಕೂತ್ಕೊಳ್ಳುತ್ತೆ. ಓಕೆ, ಸೊ ಅದ್ರ ಮಧ್ಯೆ ಹೋಗಿ ಕೂತ್ಕೊಳ್ಳುತ್ತೆ ಬ್ರೋಮಿನ್ ಮತ್ತೆ ಕಾರ್ಬನ್ ಮಧ್ಯೆ. ಸೊ ಇದನ್ನ ನಾವು ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ ಅಂತ ಕರಿತೀವಿ. ಇದು ಆರ್ಗ್ಯಾನಿಕ್ ಮೆಟಾಲಿಕ್ ಕಾಂಪೌಂಡ್ ಬಿಕಾಸ್ ಮೆಟಲ್ ಡೈರೆಕ್ಟ್ಲಿ ಕಾರ್ಬನ್ಗೆ ಅಲ್ಲಿ ಬಾಂಡ್ ಆಗಿದೆ. ಸೊ ಡೈರೆಕ್ಟ್ಲಿ ಕಾರ್ಬನ್ ಬಾಂಡ್ ಆಗಿರೋದ್ರಿಂದ ಸೊ ಮೆಟಲ್ ಜಿಂಕ್ ಕಾರ್ಬನ್ ಬಾಂಡ್ ಆಗಿರೋದ್ರಿಂದ ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್, ಆರ್ಗ್ಯಾನೋ ಮೆಟಾಲಿಕ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ಜಿಂಕ್ ಮೆಟಲ್ ಆಗಿರೋದ್ರಿಂದ ಇಟ್ಸ್ ವಿಲ್ ಬಿ ಹ್ಯಾವಿಂಗ್ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಸೊ ಪಾಸಿಟಿವ್ ಬರುತ್ತೆ, ಸೊ ಇದಕ್ಕೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ದಿಸ್ ಕಾಂಪೋನೆಂಟ್ ಏನಿದೆ ಇದು ಕಾರ್ಬೊನಿಲ್ ಕಾಂಪೌಂಡ್ ಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ದಿಸ್ ಅಟ್ಯಾಕ್ಸ್ ಟು ಕಾರ್ಬೊನಿಲ್ ಕಾಂಪೌಂಡ್. ದಿಸ್ ದ ಕಾರ್ಬೊನಿಲ್ ಕಾಂಪೌಂಡ್. ನೀವು ಕೀಟೋನ್ ಆದ್ರೂ ಮಾಡ್ಕೊಳ್ಳಿ, ಆಲ್ಡಿಹೈಡ್ ಆದ್ರೂ ಮಾಡ್ಕೊಳ್ಳೋ. ದಿಸ್ ದ ಕಾರ್ಬೊನಿಲ್ ಗ್ರೂಪ್. ಇದರಲ್ಲಿ ಈ ನೆಗೆಟಿವ್ ಚಾರ್ಜ್ ಕಾರ್ಬನ್ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಆಕ್ಸಿಜನ್ ಶಿಫ್ಟ್. ಸೊ ದಿಸ್ ಗೆಟ್ಸ್ O minus CH2 C double bond O T. ಸೊ ಇದು ಫಾರ್ಮೇಶನ್. So next followed by hydrolysis. Hydrolysis ಮಾಡಬೇಕು. ಸೊ H+ ಆಕ್ಸಿಜನ್ ಹೋಗಿ ಅಟ್ಯಾಕ್ ಆಗುತ್ತೆ H+. ಓಕೆ, ಸೊ ಈ ಜಾಗದಲ್ಲಿ OET ಏನಿದೆ ಅದು ಬ್ರೇಕ್ ಆಗುತ್ತೆ. ಸೊ ಕಾರ್ಬನ್ಗೆ ಪಾಸಿಟಿವ್ ಬರುತ್ತೆ. ಸೊ ಅದಕ್ಕೆ ಅಲ್ಲಿ ಹೋಗಿ ಇದು ಅಟ್ಯಾಕ್ ಆಗುತ್ತೆ. ಸೊ ethoxide ion EtO minus will be removed out. ethoxide ion. ಸೊ ethoxide ion ರಿಮೂವ್ ಆಯ್ತು. ಸೊ ಇಲ್ಲೇನ್ ಬಂತು ನಮ್ಗೆ OH CH2. ಸೊ CH2 ನ you can write it as H C double bond O OH.
ಸೊ ಇನ್ ಮುಂದೆ ನಿಮ್ಗೆ ಗೊತ್ತೇ ಇದೆ, ವಾಟರ್ ಎಲಿಮಿನೇಟ್ ಆಗುತ್ತೆ -H2O. ಸೊ ರಿಮೈನಿಂಗ್ ನೋಡಿ, so remaining is C double bond CH, C double bond O, OH. Okay, so this is what you are going to get as a product. So ಇದು ನಿಮಗೆ ಪ್ರಾಡಕ್ಟ್ ಆಗಿ ಬರುತ್ತೆ ರಿಫಾರ್ಮರ್ ಸ್ಕೇಲ್. ಗೊತ್ತಾಗ್ತಿದ್ಯಾ? ಈ ಕಾರ್ಬನ್ಗೆ ನಾವು ಆಲ್ಡೆಟ್ ತಗೊಂಡ್ರೆ CH3H ಇಲ್ಲಿರುತ್ತೆ, ಕೀಟೋನ್ ತಗೊಂಡ್ರೆ CH3 ಏನ್ ತಗೊಳ್ತೀರೋ ಅದ್ರ ಮೇಲೆ ಡಿಪೆಂಡ್. ಈ ಕಾರ್ಬನ್ ಅಟ್ಯಾಚ್ ಆಗ್ಬೇಕಾಗಿರೋದು. ಸೊ ಆ ಕಾರ್ಬನ್ ಅಟ್ಯಾಚ್ ಆಗಿರೋದು ಅಲ್ಲಿ ಲಿಂಕ್ ಆಗಿರುತ್ತೆ. ಕ್ಲಿಯರ್ ಆಗಿದೆಯಾ? Yes, sir. Yes, sir. ಸೊ ಇದು ರಿಫಾರ್ಮಡ್ ಸ್ಕಿ. ಸೊ ಆಲ್ಫಾ ಬ್ರೋಮೋ ಎಸ್ಟರ್ ಇಂದ ನಾವು ಆಲ್ಫಾ ಬ್ರೋಮರ್ ಎಸ್ಟರ್ ತಗೊಂಡು ಸೊ ಅದರಿಂದ ನಾವು ಕಾಂಪೋನೆಂಟ್ ಫಾರ್ಮೇಶನ್ ಮಾಡ್ತಾ ಇದ್ದೀವಿ. ಸೊ ಐ ಟೆಲ್ ಯು ದ ನೇಮ್ ಆಫ್ ದಟ್ ಲೇಟರ್. ಸೊ ಏನ್ ಕಾಂಪೌಂಡ್ ಅಂತ. Sir, ZnBr ಏನಾಗುತ್ತೆ? ZnBr ಅದು ಹಾಗೆ ರಿಮೂವ್ ಆಗುತ್ತೆ, ZnBr2 ಆಗಿ. It will be removed. Okay. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ರಿಫಾರ್ಮರ್ಸ್ಕಿ ರಿಯಾಕ್ಷನ್ ಅಲ್ಲಿ ನಾವು ಆಲ್ಫಾ ಬ್ರೋಮೋ ಎಸ್ಟರ್ ಮತ್ತೆ ಜಿಂಕ್ ಏನಾದ್ರು ನೋಡಿದ್ರೆ, ಆಲ್ಫಾ ಬ್ರೋಮೋ ಎಸ್ಟರ್ ಮತ್ತೆ ಜಿಂಕ್ ಏನಾದ್ರು ನೋಡಿದಾಗ ಇಲ್ಲಿ ನೀವು ಕಾರ್ಬೊನಿಲ್ ಗ್ರೂಪ್ ತಗೊಂಡಿರ್ತೀರ ನೋಡಿ. ಈ ಕಾರ್ಬೊನಿಲ್ ಗ್ರೂಪ್ ಅಲ್ಲಿ ಆ ಓ ಏನಿದೆ ಆ ಓನ ರಿಮೂವ್ ಮಾಡಿ CH ಸೇರ್ಸೋದು ಅಷ್ಟೇ ಕೆಲಸ. ಈ ಕಾರ್ಬೊನಿಲ್ ಗ್ರೂಪ್ ಅಲ್ಲಿ ಇರುವ ಓನ ರಿಮೂವ್ ಮಾಡಿಬಿಟ್ಟು CH ಸೇರಿಸ್ಬೇಕು ಅಷ್ಟೇ. ಸೊ ಅದು ಮಾಡಿದ್ರೆ ರಿಫಾರ್ಮರ್ಸ್ಕಿ ರಿಯಾಕ್ಷನ್ ಮುಗಿದೇ ಹೋಯ್ತು. ಗೊತ್ತಾಗ್ತಿದ್ಯಾ? ಸೊ ಫಾರ್ ಎಕ್ಸಾಂಪಲ್ ಸೊ ಇಲ್ಲೇ ಯಾವುದೋ ಒಂದು ರಿಯಾಕ್ಷನ್ ಕೊಟ್ಟ, MECH ಡಬಲ್ ಬಾಂಡ್ O ಅಂತ ಇತ್ತು. ಓಕೆ, ಸೊ ಇದನ್ನ ಯಾವ್ದ್ರ ಜೊತೆ ಅವ್ರು ಕೊಟ್ಟಿರ್ತಾರೆ, ಇದನ್ನ ಕೊಟ್ಟಿರ್ತಾರೆ BrCH2C ಡಬಲ್ ಬಾಂಡ್ OET ಅಂತ ಒಂದು, ಇನ್ನೊಂದು ಜಿಂಕ್, ಇನ್ನೊಂದು ಹೀಟ್ ಅಂಡ್ ಹೈಡ್ರೋಲಿಸಿಸ್ ಅಂತ ಕೊಟ್ಟಿರ್ತಾರೆ. ಸೊ ಈ ಮೂರು ನೋಡಿದ ತಕ್ಷಣ ನೀವು ಏನ್ ಮಾಡ್ಬೇಕು, ಈ CH ನಲ್ಲಿ ಡಬಲ್ ಬಾಂಡ್ O ಇದೆಯಲ್ಲ, ಈ ಓನ ರಿಮೂವ್ ಮಾಡ್ಬಿಟ್ಟು ಆ ಜಾಗಕ್ಕೆ MECH ಡಬಲ್ ಬಾಂಡ್ CHCOH ನ ಅಟ್ಯಾಚ್ ಮಾಡಿದ್ರೆ ಮುಗೀತು. ಸೊ ದೇಟ್ಸ್ ಇಟ್. ಇದು ರಿಫಾರ್ಮರ್ಸ್ಕಿ ರಿಯಾಕ್ಷನ್ ಪ್ರಾಡಕ್ಟ್. ಸೊ ಇದು ಸ್ಮಾಲ್ ಟ್ರಿಕ್ ನೆನ್ಪಿಟ್ಕೊಳಕ್ಕೆ. ಸೊ ರಿಫಾರ್ಮರ್ಸ್ಕಿಲಿ ಅಷ್ಟು ಮಾಡಿದ್ರೆ ಸಾಕು. ಬಟ್ ಯಾವ್ಯಾವ ರಿಯೇಜೆಂಟ್ಸ್ ಇದಾವೆ ಅನ್ನೋದು ನೆನ್ಪಿಟ್ಕೊಬೇಕು ನಾವು. ಆಲ್ಫಾ ಬ್ರೋಮೋ ಈಥರ್ ಮತ್ತೆ ಆಲ್ಫಾ ಬ್ರೋಮೋ ಎಸ್ಟರ್ ಮತ್ತೆ ಜಿಂಕ್ ಇದೆ ಅನ್ನೋದು ನೆನ್ಪಿಟ್ಬೇಕು. ಅರ್ಥ ಆಗಿದ್ಯಾ? Yes, sir. ಸೊ ಇದಿಷ್ಟು ಇಂಪಾರ್ಟೆಂಟ್ ರಿಯಾಕ್ಷನ್ಸ್. ಜೊತೆಗೆ ಇನ್ನು 3 ರಿಯಾಕ್ಷನ್ಸ್ ಇದಾವೆ, ಬೆಂಜೈನ್ ಕಂಡೆನ್ಸೇಷನ್ ಮತ್ತೆ ಬೇಯರ್ ವಿಲಿಜರ್ ಮತ್ತೆ ಬೆಕ್ಮನ್ ರಿಅರೇಂಜ್ಮೆಂಟ್ ಅಂತ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ಬಿಟ್ಟು ಅಲ್ಲಿಗೆ ಆಲ್ಡಿಹೈಡ್ ಮುಗಿಯುತ್ತೆ. ಸೊ ವಿಲ್ ಸ್ಟಾರ್ಟ್ ಅಪ್ ವಿತ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ಇನ್ ನೆಕ್ಸ್ಟ್ ಕ್ಲಾಸ್, ಟುಮಾರೋಸ್ ಕ್ಲಾಸ್. Okay, so if you have any doubts you can